ಬಿಳಿಗಿರಿ ರಂಗನ ಬೆಟ್ಟದ ತಪ್ಪಲಿನಲ್ಲಿದ್ದೀನಿ. ಸೋಲಿಗರ ಜೀವನ ಶೈಲಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಸೋಲಿಗರು ಅವರದೇ ಆದ ಒಂದು ನೃತ್ಯ ಪ್ರಕಾರಗಳನ್ನ, ಸಂಗೀತಗಳನ್ನ ಮತ್ತು ಹಾವಭಾವಗಳನ್ನ ಬೆಳೆಸ್ಕೊಂಡಿರ್ತಾರೆ, ಮನೋರಂಜನೆ ಪಡೆಯಲು, ಮನೋರಂಜನೆ ಕೊಡಲು ಕೂಡ. ಹಾಗಿರುವಂಥ ಒಂದು ಗೋರಖಾನ ನೃತ್ಯ ಅಂತ ಕರೆಯಲ್ಪಡೋ ಕಲೆನ ಇವತ್ತು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈ ಗೋರಖಾನ ನೃತ್ಯ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ? ಗೋರುಖಾನ ಅಂದರೆ ಅರ್ಥ ಇದೆ ಸರ್. ಖಾನ್ ಅಂದರೆ ದಟ್ಟವಾಗಿ ಬೆಳೆದಿರೋ ಕಾಡನ್ನ ಖಾನ ಅಂತ ಕರೀತೀವಿ. ಅದು ನಮ್ಮ ಸೋಲಿಗೆ ಬಸ್ಸಲ್ಲಿ ಖಾನ್ ಅಂತ ಕರಿತೀವಿ. ಕನ್ನಡದಲ್ಲಿ ನಿತ್ಯ ಹರಿದ್ವರ್ಣ ಕಾಡು ಅಂತ ಕರೀತಾರೆ. ಓಹೋ, ಗೊತ್ತಾಯ್ತು. ಅಂತ ದಟ್ಟವಾದ ಕಾಡನ್ನು ನಾವು ಖಾನ್ ಅಂತ ಅದರೊಳಗಡೆ ಖಾನ್ನ ಮರಗಳು, ಕೊಂಬೆಗಳು ಹೇರಳವಾಗಿ ಬೆಳೆದಿರುತ್ತೆ. ಆ ಕೊಂಬೆಗಳು ಒಂದಕ್ಕೊಂದು ಕೆಂದಿರುತ್ತೆ. ಕೆಂದಿರುವಂತ ಸಂದರ್ಭದಲ್ಲಿ ಗಾಳಿ ಬೀಸಿದಾಗ ಆ ಎರಡು ಒಂದಕ್ಕೊಂದು ಕೆಂದಿರುವಂತ ಕೊಂಬೆಗಳು ಘರ್ಷಣೆಯಾಗಿ ಒಂದು ಶಬ್ದ ಬರುತ್ತೆ, ಗುರ್ರ್ ಅಂತೇಳಿ. ನಾವು ಗೋರುಕಣ ಅಂತ ಕರಿತೀವಿ. ಘೋರವಾದ ಕಾಡು, ದಟ್ಟವಾದ ಕಾಡು ಹಾಗಂತೇಳಿ